ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಜೆಯಿಂದ ಸ್ವಲ್ಪ ಅಕ್ಕಿ ತೊಳೆದು ಒಣಗಾಕಿದ್ದೆ ನೋಡಿ ತೊಳೆದು ಒಣಗಾಕಿದ್ದೀನಿ. ಚಕ್ಲಿ ಮಾಡಬೇಕು ಸ್ವಲ್ಪ, ಅದಕ್ಕೆ ಅಕ್ಕಿ ಹಸಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಕ್ಕಿ ಹಸಿಟ್ಟು ಹೆಂಗೆ ಗೊತ್ತಾ, ಚಕ್ಲಿ ಮಾಡಬೇಕು ಅಂದರೆ ನಾವು ಕ್ಲೀನಾಗಿ ಫ್ರೆಶ್ ಆಗಿರೋ ಅಕ್ಕಿ ತೊಳೆದು ಒಣಗಾಕಬೇಕು. ತುಂಬ ತಿಂಗಳಾದರೆ ಅದು ಬರೋದೇ ಇಲ್ಲ ಚಕ್ಲಿ, ಅದಕ್ಕೋಸ್ಕರ ತೊಳೆದು ಒಣಗಾಕಿದ್ದೀನಿ. ಅದಿನ್ನೂ ಒಂದು ಸ್ವಲ್ಪ ಇದಾಗಬೇಕು, ಒಣಗಬೇಕು ಚೆನ್ನಾಗಿ, ಅದಕ್ಕೋಸ್ಕರ ತೊಳೆದು ಒಣಗಾಕಿದ್ದೀನಿ. ಇನ್ನೊಂದು 2 ದಿವಸ ಆದರೆ ಸರಿಯಾಗುತ್ತೆ, ಅದಕ್ಕೆ ತೊಳೆದು ಒಣಗಾಕಿದ್ದೀನಿ. ಒಣಗಲಿ, ಅದು ಮಿಲ್ಲೆಲ್ಲ ಮಾಡಿಸ್ಕೊಬಂದಾದ್ಮೇಲೆ ನಾನು ಇದು ಮಾಡಬೇಕು, ಚಕ್ಲಿ ಮಾಡಿ ಒಂಚೂರು ಸ್ವಲ್ಪ ಕಜ್ಜಿಕಾಯಿ ಅದರೊಳಗೇ ಸ್ವಲ್ಪ ಕೋಡ್ಬಳೆ ನಿಪ್ಪಟ್ಟು ಆ ಥರ ಎಲ್ಲ ಮಾಡ್ಕೊತೀನಿ. ಇವಾಗ ಅಮಾವಾಸ್ಯೆ ಭಾನುವಾರ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಮಾಡ್ಕೊತೀನಿ. ಒಂಚೂರು ಹಾಲು ಕಾಯಿಸ್ತೀನಿ, ಅವ್ರಿಗೆ ಹಾಲು ಕಾಯಿಸ್ಬಿಟ್ಟು ಕೊಡೋಣ. ಮಂಡಕ್ಕಿ ತಗೊಬಂದಿದ್ವಾ, ನಿನ್ನೆ ಈ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದಕ್ಕೆ ಅದನ್ನೇ ಸ್ವಲ್ಪ ತಿಂದ್ಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಸ್ವಲ್ಪ ಕುತ್ಕೊಂಡು ಮಕ್ಳ ಜೊತೆ ತಿಂದೆ. ಇವಾಗ ಒಂದು ಸ್ವಲ್ಪ ಹಾಲು ಕಾಯಿಸ್ತೀನಿ. ನಾನು ಹಾಲು ಕುಡಿದ್ಬಿಟ್ಟು ಇವಾಗ ಯಾಕೋ ಕಾಫಿ ಟೀ ಕುಡಿಯೋದೇ ಇಲ್ಲ. ಕುಡಿದ್ಬಿಟ್ಟು ಏನಪ್ಪ ಹೊಟ್ಟೆ ಎಲ್ಲ ಒಂದು ಥರ ಹಾಕಿದ್ದು, ಇವಾಗಂತೂ ಕುಡಿಯೋದು ಬೇಡ ಅಂತ ಅಂದ್ಕೊಬಿಟ್ಟಿದ್ವಿ. ಮಂಡಕ್ಕೆಲ್ಲ ಖಾಲಿ ಮಾಡ್ಕೊಂಡು ತಿಂದ್ಬಿಟ್ಟು ಎಲ್ಲ ಖಾಲಿ ಆಗೈತೆ. ಒಂದು 4 ಪಾತ್ರೆ ಇದೆ ಅಷ್ಟೇ, ವಾಶ್ ಮಾಡಿಬಿಟ್ಟು ಅವಳಿಗೆ ಇದು ಇದೆ, ಭರತನಾಟ್ಯ ಕ್ಲಾಸಿಗೆ ಹೋಗ್ತಾರೆ 6 ಗಂಟೆ ಅಷ್ಟೊತ್ತಿಗೆ. ಹಾಲು ಕಾಯಿಸೋಣ ಅಂತ. ಇವಾಗ ತಂದಿರಪ್ಪು ಯಪ್ಪ ಬಿದ್ದೋದೆ. ಅರ್ತ್ಗಿಂತ ಇಷ್ಟ ಅಮ್ಮ ಅರ್ತ್ಗಿಂತ ಇಷ್ಟ. ಇವಾಗ ನಾಟಕ ಬೇಡ, ಫಸ್ಟ್ ಓದು. ಬಚ್ಬಿಡ್ತೀನಿ. ಅಮ್ಮ ಎಲ್ಲಿ ನಿನ್ ದಾರ? ವೇರ್ ಇಸ್ ಯುವರ್ ದಾರ? ಇದು ಬಿಚ್ಚಾಕ್ತೆ. ಐ ಸರ್ ನಿಮ್ಮ ಮನೇಲಿ ಯಾರ್ಯಾರು ಈ ಥರ ಮಕ್ಳುಗಳು ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಮ್ಮ ಮನೇಲಂತೂ ಇಬ್ಬರು, ಒಂದ್ಸಲ ಇವನು ಬಂದಿರ್ತಾನೆ, ಇಲ್ಲಾಂದ್ರೆ ಒಂದ್ಸಲ ಅವಳು ಬರ್ತಾಳೆ. ಅವಳು ಬಂದುಬಿಟ್ಟು ಅಮ್ಮ ಮುತ್ಕೊಡು ಅಂದ್ಬಿಟ್ಟು ಅವಳು ಒಂಥರ ತಲೆನೋವು, ಇವನೊಂಥರ ತಲೆನೋವು. ಸರಿ ಅಂತ ಇವಾಗ ಹಾಲೆಲ್ಲ ಕಾಯಿಸೋಕ್ಕಿಟ್ಟೆ. ಆಮೇಲೆ ಆಲೂಗಡ್ಡೆ ಚಿಪ್ಸ್, ಆಲೂಗಡ್ಡೆನೇ ತೊಗೊಬಂದಿದ್ದೆ ಬರ್ಬೇಕಾರೆ, ಅದಕ್ಕೆ ಮಾಡ್ಕೊಡ್ತೀನಿ ಬಿಡು ಅಂತ ಅಂದ್ಕೊಂಡು ನೆನೆನೂ ಮಾಡಿಕೊಟ್ಟಿದ್ದೀನಿ. ಸರಿ ಅಂದ್ಬಿಟ್ಟು ಬೇಡ ಇವಾಗೇನು ಮಾಡ್ಕೊಡೋದಿಲ್ಲ ಅಮ್ಮು, ಈ ಒಂದು 3 ದಿವಸ 4 ದಿವಸಕ್ಕೆ ಒಂದ್ಸಲ ಮಾಡಿಕೊಟ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಎತ್ತಿಕ್ತೀನಿ. ಕೇಳ್ತಾಯಿದ್ರೆ ಎಣ್ಣೆದೆಲ್ಲ ಮಾಡ್ಕೊಡೋದ ಕೇಳ್ತಾ ಇರ್ತಾರೆ. ಅದಕ್ಕೇ ಮಾಡ್ಕೊಡೋದೇನೋ ಒಂದು ಎಣ್ಣೆಡ ಕಾಯಕ್ಕೆ ಇಟ್ಬಿಟ್ಟು ಹಾಕೋದು ಎಷ್ಟೊತ್ತು, ಸುಮ್ಮನೆ ಯಾಕೆ ಜಾಸ್ತಿ ತಿನ್ಸೋಕೆ ಹೋಗ್ಬೇಡ ಅಂದ್ಬಿಟ್ಟು ನಾನು ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲೆಲ್ಲ ಕುಡಿಸ್ಬಿಟ್ಟು ಅವಳಿಗೂ ಭರತನಾಟ್ಯ ಕ್ಲಾಸಿಗೆ ಹೋಗ್ಬೇಕು, ಬಿಟ್ಟು ಬರ್ಬೇಕು. ಅವಳೇ ಹೋಗ್ತಾಳೆ ಒಂದ್ಸಲಿ, ಇದೊಂದ್ಸಲ ನಾನು ಏನಾರ ಇದು ಕೆಲಸ ಇಲ್ಲ ನಾನು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಬಿಡ್ತೀನಿ, ಅಲ್ಲೇ ಹೋಗ್ತಾಳೆ ಅವಳು. ಬಟ್ಟೆಲಿ ಎಷ್ಟು ಬಿಸಿಲಿತ್ತು ಗೊತ್ತಾ, ಅದಕ್ಕೇ ಬಟ್ಟೆಲ್ಲ ಒಳಗಡೆ ಹಾಕೋಣ, ಹಾಗೆ ಟಿ ವಿ ನೋಡ್ಕೊಂಡು ಮಡ್ಚಿಕ್ಬಿಡ್ತೀನಿ. ಸರಿ ಇವನಿಗೂ ಅಷ್ಟೇ ಡಿಕ್ಟೇಷನ್ ಇತ್ತು, ಅದಕ್ಕೆ ಓದ್ಕೊ ಅಂತ ಹೇಳ್ತಾ ಇದ್ದೆ. ಬರಿ ಅಂತ ನಾನು ಇವಾಗ ಹೇಳ್ತಿರ್ತೀನಿ, ಒಂದೊಂದು ನೀನು ಬರಿ ಅಂತ ಹೇಳ್ತಾ ಇದ್ದೆ ಅವನಿಗೆ. ಸರಿ ಅಂತ ಬುಕ್ ಎತ್ಕೊಂಬಿಟ್ಟು ಒಳಗಡೆ ಬಂದೆ ನಾನು. ಇವಾಗ ಹಾಲು ಹಸಿ ಹಾಲಲ್ವ, ಯಾಕೆ ಗೊತ್ತಾ, ಚೆನ್ನಾಗಿ ಕಾಯಿಸ್ಬೇಕು. ಅದಕ್ಕೆ ಏನು ಮಾಡ್ತೀನಿ, ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ಕ್ಲೀನಾಗಿ ಮಳ್ತಾ ಇದ್ದರೆ ಚೆನ್ನಾಗಿ ಹಸಿ ಎಲ್ಲ ವಾಸನೆ ಹೋಗ್ತಾ ಇರುತ್ತೆ. ಇವಾಗ ಕಾಫಿ ಟೀ ಆದರೆ ಸ್ವಲ್ಪ ಇದನ್ನ ಏನಪ್ಪ ಟೀನ ಬೇಯಿಸ್ತಿರ್ತೀವಲ್ಲ ಹಾಲಲ್ಲಿ, ಅವಾಗ ಅದ್ರ ವಾಸನೆ ಎಲ್ಲ ಹೋಗುತ್ತೆ. ಹಾಲು ಸುಮ್ಮನೆ ಉಕ್ಕ ಥರ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬಾರ್ದು. ಮಕ್ಕಳಿಗೆಲ್ಲ ಚೂರು ಜಾಸ್ತಿ ಸ್ವಲ್ಪ ಹೊತ್ತು ಮಳ್ಳರ್ಗೂ ಕಾಯಿಸ್ಬಿಟ್ಟು ಆಮೇಲೆ ನಾವು ಬಿಡ್ಕೊಂಡು ಕುಡಿಬೇಕು. ನಾನು ಇವಾಗ ಸರಿ ಅಂದ್ಬಿಟ್ಟು ಲೋಟಕ್ಕೆಲ್ಲ ಹಾಕಿದ್ದೀನಿ. ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ ಅಷ್ಟೇ, ನಾನೇನು ಹಾಕ್ಕೊಳೋದಿಲ್ಲ. ಒಂಚೂರು ಟರ್ಮರಿಕ್ ಹಾಕ್ತೀನಿ, ಮಕ್ಕಳಿಗೂ ಟರ್ಮರಿಕ್ ಹಾಕಬೇಕು. ಯಾವಾಗ ನಾನು ಬೆಳಗ್ಗೆ ಹೊತ್ತು ಕೊಡೋದಿಲ್ಲ ಹಾಲು, ಬೆಳಗ್ಗೆ ಸ್ಕೂಲಿಗೆ ಹೋಗ್ತಿರ್ತಾರಲ್ಲ, ಒಂದ್ಸಲ ಟಿಫನ್ ಫುಲ್ಲು ತಿನ್ನಿಸ್ಬಿಟ್ಟಿರ್ತೀನಿ, ವಾಮಿಟ್ ಬರೋಂಗುತ್ತೆ ಮಮ್ಮಿ ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಇವಾಗ ಸಂಜೆ ಹೊತ್ತು ಮಾತ್ರ ಒಂದೇ ಟೈಮಿಗಲ್ವ ಟರ್ಮರಿಕ್ ಕೊಡ್ತೀನಿ. ಸರಿ ಅಂದ್ಬಿಟ್ಟು ಇವಾಗ ಹಾಕಿ ಅವರೆಲ್ಲ ಹಾಲು ಕುಡಿದ್ರು. ಹಾಲೆಲ್ಲ ಕುಡಿದ್ಬಿಟ್ಟು ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದೆ, ಅವಳನ್ನ ಹೋಗ್ಬಿಟ್ಟು ಕರ್ಕೊಬರ್ಬೇಕು. ಸರಿ ಅಂತ ಇವಾಗ ಅವಳನ್ನ ಕರ್ಕೊಂಬಿಟ್ಟು ಬಂದುಬಿಟ್ಟೆ. ನಾನು 7 ಗಂಟೆ ಆಗೋಯ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಕ್ಕಣ, ರಾತ್ರಿಗೆ ಏನಾರ ಮಾಡೋಣ ಅಂದ್ಕೊಂಡು ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ಬಿಟ್ಟು ಚಪಾತಿ ಮಾಡ್ತೀನಿ ಅಂತ ಅಂದೆ. ಬೆಳಗ್ಗೆನೇ ಮಾಡಿಕೊಡು ಅಂತ ಹೇಳಿದ್ದೆ ನನ್ನ ಮಗಳು. ನಾನು ಅದಕ್ಕೆ ಬೆಳಗ್ಗೆ ಆಗಲ್ಲಮ್ಮೋ, ರೈಸ್ ಐಟಮ್ ಏನಾರ ಮಾಡ್ತೀನಿ. ಯಾಕೆ ಗೊತ್ತಾ, ಒಂದೊಂದ್ಸಲಿ ನೆನ್ನೆನೇ ಮಾಡಿಬಿಟ್ಟಿರ್ತೀನಿ. ಇವತ್ತಿನ ದಿವಸ ಚಪಾತಿ ಮಾಡಿದ್ದೀನಿ ಅಂದರೆ ನಾಳೆಗೆ ರೈಸ್ ಐಟಮ್ ಮಾಡ್ತೀನಿ, ನಾಡ್ದು ದೋಸೆ ಮಾಡ್ತೀನಿ, ಅದು ನಾಡ್ದು ಪಲಾವ್ ಮಾಡ್ತೀನಿ. ಈ ಥರ ಐಟಮ್ದು ದೋಸೆ ಒಂದು ದಿವಸ ತಿಂಡಿ, ಒಂದು ದಿವಸ ಅನ್ನ, ಈ ಥರ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ನಾನು ನೈಟ್ ಬೇಕಾದ್ರೆ ಮಾಡಿಕೊಡ್ತೀನಿ. ಇವಾಗ ಚಿತ್ರಾನ್ನ ಮಾಡಿದ್ದಕ್ಕೆ ತಗೊಂಡು ಹೋಗು ಅಂದ್ಬಿಟ್ಟು ಚಿತ್ರಾನ್ನ ಕೊಟ್ಬಿಟ್ಟು ನಮ್ಮ ಬಾಕ್ಸಿಗೆ ಮೊಸರನ್ನ ಹಾಕ್ತೀನಿ. ಇಲ್ಲಾಂದರೆ ಟೊಮೊಟೊ ಬಾತ್ ಮಾಡಿದ್ರೆ ಟೊಮೊಟೊ ಬಾತು 2 ಹೊತ್ತು ಕೊಟ್ಟು ಕಳಿಸ್ತೀನಿ. ಸರಿ ಅಂದ್ಬಿಟ್ಟು ಇವಾಗ ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ಬಿಟ್ಟು ಚಪಾತಿ ಮಾಡಿಬಿಡ್ತೀನಿ. ತಿನ್ನಂತೆ ಬೇಕಾದ್ರೆ ನಾಳೆಗೆ ಬೇಕಾದ್ರೆ ಮತ್ತೆ ರೈಸ್ ಏನಾರ ಮಾಡಿದ್ರೆ ಆಗುತ್ತೆ ಬೆಳಗ್ಗೆ. ಇಲ್ಲಾಂದರೆ ಉಪ್ಪಿಟ್ಟು ಏನಾರ ಲೈಟಾಗಿ ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ. ಉಪ್ಪಿಟ್ಟು ಕೆಸಬಾತು ಏನಾರ ಮಾಡಿದ್ರೆ ಲೈಟಾಗಿ ತಿನ್ನಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಇಲ್ಲಾಂದರೆ ಮೊಸರನ್ನ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಇಲ್ಲ ಸಾಂಬಾರು ಏನಾರ ಇದ್ದರೆ ಅನ್ನ ಸಾರು ತುಪ್ಪ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಸರಿ ಅಂದ್ಬಿಟ್ಟು ಇವಾಗ
ಕ್ಯಾಪ್ಸಿಕಮ್ ಎಲ್ಲ ಇತ್ತು ಹಂಗೆ ಇಟ್ಟಿದ್ದೆ, ನೋಡ್ಕೊಂಡಿರಲಿಲ್ಲ. ಸರಿ ಇವಾಗ ಗೊಜ್ಜು ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಒಂಥರ. ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಫುಲ್ಲು ಸಣ್ಣಕ್ಕೆ. ನಾನು ಏನು ಮಾಡಿದೆ ಗೊತ್ತಾ, ಫಸ್ಟು ಉತ್ತರಿಸೋಣ ಅಂದ್ಬಿಟ್ಟು ಚಾಪರ್ ಬೋರ್ಡ್ ತೊಗೊಂಡೆ. ಉತ್ತರಿಸಿದ್ರೆ ಸಣ್ಣ ಸಣ್ಣಕ್ಕೆ ಅಷ್ಟು ಸಣ್ಣ ಸಣ್ಣಗೆ ಬರೋಲ್ಲ. ಈ ಚಾಪರ್ ಇದ್ಮೇಲೆ ನಾನು ಯಾಕೆ ಅಂದ್ಬಿಟ್ಟು ನಾನು ಇದು ಚಾಪರ್ದು ಬಾಕ್ಸ್ ಇತ್ತು ಅದಕ್ಕೆ ಹಾಕ್ಬಿಟ್ಟು ಸಣ್ಣ ಸಣ್ಣಕ್ಕೆ ಕುಯ್ದು ಹಾಕ್ಬಿಟ್ಟೆ. ಒಂದೇ ಒಂದು ನಿಮಿಷ ಇದಂತೂ ಇದ್ಬಿಟ್ರೆ ಮಾತ್ರ ಎಷ್ಟು ಬೇಗ ಕೆಲಸ ಆಗುತ್ತೆ ಗೊತ್ತೆ. ಎಷ್ಟು ಬೇಕಾದ್ರೆ ಈರುಳ್ಳಿ ಚಾಪ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಟೊಮೊಟೊ ಸಣ್ಣಕ್ಕೆ ಚಾಪ್ ಆಗುತ್ತೆ. ಆದರೆ ಹುಷಾರು, ಬ್ಲೇಡ್ ಮಾತ್ರ ತುಂಬ ಶಾರ್ಪ್ ಇರುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆನೂ ಖಾಲಿಯಾಗಿತ್ತು, ಹೊಸ ಪ್ಯಾಕೆಟ್ ಓಪನ್ ಮಾಡಿದೆ. ಹಿಂಗೆ ಆಗೋಗಿರುತ್ತೆ, ಹಾಕೋಣ ಅಂತ ಅಂದ್ಕೊಂಡಿರ್ತೀನಿ, ನೋಡಿರ್ತೀನಿ ಬಾಟ್ಲಿ ಖಾಲಿ ಆಗೋಗ್ಬಿಟ್ಟಿರ್ತೀವಿ. ಇವಾಗ ಮತ್ತೆ ಫಿಲ್ ಮಾಡಿ ಎತ್ತಿಕ್ಕೋಣ. ಸರಿ ಅಂದ್ಬಿಟ್ಟು ಇವಾಗ ಬೇಗ ತಗೋಬಾ ಅಮ್ಮ ಅಂದ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಎಣ್ಣೆ ಬಾಣಲೆ ಇಟ್ಬಿಟ್ಟಿದ್ನಲ್ಲ ಕಾಯ್ತಾ ಅದಕ್ಕೆ ಬೇಗ ತಂದು ಹಂಗೆ ಓಪನ್ ಮಾಡಿಬಿಟ್ಟು ಹಂಗೆ ಹಾಕ್ತೀನಿ. ನಾನು ಗೋಲ್ಡ್ ವಿನರ್ ಯೂಸ್ ಮಾಡೋದು, ಚೆನ್ನಾಗಿದೆ. ಫಸ್ಟು ಸನ್ಫ್ಯೂರ್ ಯೂಸ್ ಮಾಡ್ತಾ ಇದ್ದೆ, ಗೋಲ್ಡ್ ವಿನರ್ ಚೆನ್ನಾಗಿದೆ, ಅದಕ್ಕೋಸ್ಕರ ಗೋಲ್ಡ್ ವಿನರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಚಾಪ್ ಮಾಡ್ಕೊಂಡಿದ್ದೀನಿ, ಎಷ್ಟು ಸಣ್ಣ ಚಾಪ್ ಆಗುತ್ತೆ ಗೊತ್ತಾ. ಫಸ್ಟು ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫುಲ್ಲು ಬ್ರೌನ್ ಆಗಬೇಕು, ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆದಾಗೆ ಚೆಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ. ನೀವು ಟೊಮೊಟೊ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕಬೇಡಿ, ಯಾಕೆಂದರೆ ಫಸ್ಟ್ ಎಣ್ಣೆಯೊಳಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಎಣ್ಣೆಲಿ ಫ್ರೈ ಆದರೆ ಮಾತ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಕ್ಯಾಪ್ಸಿಕಮ್ ಈರುಳ್ಳಿ ಅದು ಫಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ನಾವು ಟೊಮೊಟೊ ಹಾಕಬೇಕು. ಟೊಮೊಟೊ ಎಲ್ಲ ಕ್ಲೀನಾಗಿ ಉಪ್ಪು ಅರಿಶಿನ ಪುಡಿಲಿ ಚೆನ್ನಾಗಿ ಬೇಯಬೇಕು. ಬೆಂದೆಲ್ಲ ಆದಮೇಲೆ ನಾವು ಇನ್ನು ಟೊಮೊಟೊ ಹಾಕಬೇಕು. ಟೊಮೊಟೊ ಎಲ್ಲ ಹಾಕಾದ್ಮೇಲೆ ನಾವು ಸಾಂಬಾರು ಪುಡಿ, ಖಾರ ಪುಡಿ, ಧನ್ಯ ಪೌಡ್ರ್, ಚಿಲ್ಲಿ ಪೌಡರ್ ಹಾಕಬೇಕು. ಹಾಕ್ಬಿಟ್ಟು ನೀವು ಫಸ್ಟು ಅದರೊಳಗೆ ಕ್ಲೀನಾಗಿ ಮಸಾಲೆ ಒಳಗೆ ನೀರು ಇರುತ್ತಲ್ಲ ಟೊಮೊಟೊ ಒಳಗೆ, ಅದರೊಳಗೆ ಫಸ್ಟ್ ಚೆನ್ನಾಗಿ ಬೇಯಲಿ. ಆಮೇಲೆ ನೀವು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಂಡು ನಾನು ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಸೈಡ್ ಫ್ರೂಟ್ಸು ತರಕಾರಿ ಎಲ್ಲ ಇತ್ತದಕ್ಕೆ ಎತ್ತಿಕ್ಬಿಡೋಣ ಅಂದ್ಬಿಟ್ಟು ಅವನು ಓದ್ಕೋತಾ ಇದ್ದ. ಇಲ್ಲಾಂದರೆ ಕಿತಾಪತಿ ಮಾಡ್ತಿರ್ತಾನೆ, ನನ್ನ ಮುಂದೆ ಬಾ ಕುತ್ಕೊ ನೀನು ಓದ್ಕೊ ಅಂದ್ಬಿಟ್ಟು ಇಲ್ಲಿ ಕೂರಿಸ್ಕೊಂಡು ಓದ್ಕೋತಾ ಇದ್ದ. ಇಲ್ಲಾಂದರೆ ಯಪ್ಪ ಈ ಮಕ್ಳಿಗೆ ನನಗಂತೂ ಎಕ್ಸಾಮು ಟೆಸ್ಟೆಲ್ಲ ಇದ್ಬಿಟ್ರೆ ನನ್ನ ಜನ್ಮನೇ ಸಾಕಾಗೋಯ್ತು ಅನಿಸುತ್ತೆ. ಅಪ್ಪು ಅಮ್ಮು ಓದ್ಕೊ ಹಿಂಗೆ ಹೇಳಿ ಸಾಕಾಗೋಯ್ತು. ನಾನಿವಾಗ ಫಸ್ಟೇ ಚಪಾತಿ ಮಾಡಬೇಕಾದ್ರೆ ಇದು ಗ್ರಾನೈಟ್ ಮೇಲೆ ಮಾಡ್ಕೊತಾ ಇದ್ದೆ. ಈ ಚಾಪರ್ ಬೋಲ್ಡ್ ಬದಲಾಗಿಂದ ಇದರೊಳಗೆ ಮಾಡ್ತೀನಿ. ಅಯ್ಯೋ ಟೈಲ್ಸ್ ಎಲ್ಲ ಯಾರು ಒಡ್ಸ್ಕೊಳೋದಿದ್ರೆ ಇದಕ್ಕೇ ಇದು ಏನು ಚಾಪ್ ಮಾಡಲಿ ಬರೋಣ, ನಾನು ಸುಮ್ಮನೆ ಹಂಗೆ ಬಟ್ಟೆಲಿ ಒಡ್ಸ್ಕೊಂಬಿಟ್ಟು ಇದರೊಳಗೆ ಮಾಡ್ಬಿಡೋಣ. ಚೆನ್ನಾಗಿರುತ್ತೆ ಮಾತ್ರ, ಎಷ್ಟು ಚೆನ್ನಾಗಿರುತ್ತೆ. ಇದೇನಪ್ಪ 2 in 1. ಈ ಕಡೆ ಚಪಾತಿನೂ ಮಾಡ್ಬೋದು, ಈ ಕಡೆ ಉತ್ತರಿಸೋಕ್ಕೂ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಾತ್ರ. ಬಿಸಿ ಈ ಕಡೆ ಚಪಾತಿ ಮಾಡಿದೆ, ಮಕ್ಳಿಗೆ ಅವ್ರಿಗೆ ಹಾಕ್ಕೊಡ್ತೆ, ಟಿ ವಿ ನೋಡ್ಕೊಂಡು ಅವರು ತಿಂತಾರೆ. ನಾನು ಸರಿ ಅಂದ್ಬಿಟ್ಟು ಇವಾಗೆಲ್ಲ ಮಾಡಿಕೊಂಡೆ ನಾನು ತಿನ್ನೋಣ ಅಂತ ಇವಾಗ ಹೋಗೋಣ ಇವಾಗ ತಿಂತಾಯಿದ್ದೀನಿ. ಸರಿ ನಾನು ಎಲ್ಲ ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿಂದೆ. ಸರಿ ಅಂದ್ಬಿಟ್ಟು ಅವರಿಬ್ಬರು ಏನೋ ಓದ್ಕೊತೀನಿ ಅಂತ ಅಂತಿದ್ದು. ಸರಿ ಅಂದ್ಬಿಟ್ಟು ಟಿ ವಿಯಲ್ಲಿ ಆಫ್ ಮಾಡಿಸ್ದೆ. ಒಂದು ಸ್ವಲ್ಪ ಹೊತ್ತು ಮಾತ್ರ ನೋಡ್ತಾ ಇರ್ತಾರೆ. ಇವಾಗ ಊಟ ಮಾಡ್ಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಹಾಕೊಂಡು ನೋಡ್ತಿರ್ತಾರೆ. ಇಬ್ಬರು ಶೇರ್ ಮಾಡ್ಕೊಂಡು ಅರ್ಧ ಗಂಟೆ 20 ನಿಮಿಷ ಹಂಗೆ. ನಾನು ಬಂದರೆ ಏನಾರು ಸೀರಿಯಲ್ ಏನಾರು ಹಾಕ್ತಾರೆ, ಅದನ್ನ ನೋಡ್ಕೊಂಡು ಕುತ್ಕೊತೀನಿ. ಸರಿ ಇವಾಗ ಬೇಗ ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಡೋಣ. ಯಾವಾಗ ನೈಟ್ ಹೊತ್ತು ಏನು ಗೊತ್ತಾ, ಮನೆಯಲ್ಲಿ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಮನ್ಕೊಂಡ್ರೆ ನಮಗೂ ಒಂಥರ ಪಾಸಿಟಿವ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಪ್ಪ ಪಾತ್ರೆ ಮುಖ ನೋಡ್ಬಿಟ್ರೆ ಯಪ್ಪ ಈ ದಿನ ಹೆಂಗಪ್ಪ ಕಳೆಯೋದು ಅನಿಸ್ಬಿಡುತ್ತೆ. ಈ ಥರ ಕ್ಲೀನ್ ಮಾಡಿಟ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಬಾಯ್, ಶುಭರಾತ್ರಿ.